ಎಸ್, ಇವತ್ತು ಮೈಸೂರಿನಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಮಹಿಳೆ ನಡುವೆ ಗಲಾಟೆ ನಡೀತು. ಯಾಕಾಗಿ ಆ ಗಲಾಟೆ ನಡೀತು, ಮಹಿಳೆ ಏನ್ ಕೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಹೇಳಿಕೆಯನ್ನ ನೀಡಿದ್ರು, ಮತ್ತೆ ಯಾವ ರೀತಿ ಆಕೆ ಮೇಲೆ ಆಕ್ರೋಶಭರಿತರಾಗಿ ಮಾತಾಡಿದ್ರು ನೋಡೋಣ ಬನ್ನಿ. ಬರಕ್ಕಾಗಲ್ಲ. ನಾನು ಅವ್ರು ಬಂದ್ರು, ನನ್ನ ಕೆಲಸ ಇತ್ತು. ಯಾಕಂದ್ರೆ 10 ನಿಮಿಷ ಅವ್ರು ಕೂತ್ಕೊಳ್ಳೋದು. ಸರ್ ಸ್ವಲ್ಪ ತಹಸೀಲ್ದಾರ್ ಚೇಂಬರ್ಲಿ ಸ್ವಲ್ಪ ಮಾತಾಡಿ ಸರ್, ನಂದು ಈ ಥರ ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ಆದ್ರು. ಇನ್ನು ನಾನು ಮೂವ್ ಮಾಡಕ್ ಹೋದೆ. ನಾನು ಸ್ವಲ್ಪ ಹಿಡ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಮಾತಾಡೋದು. ನೀನು ಮಾತಾಡ್ತೀಯ ಕೊಡು ಅಂದ್ಬಿಟ್ಟು ಮೈ ಕೇಳ್ಕೊಬಿಟ್ರು. ಅಷ್ಟೇ ಬಿಟ್ರೆ ಆಮೇಲೆ ಪುನಃ ನಾನು ಎದ್ದೇಳೋದು. ಸರ್ ಅದು ಅಂದ್ರೆ ಕೂತ್ಕೋ. ಯಾಕಂದ್ರೆ ನಾನು ಅವರು ಸಖತ್ ಫ್ರೆಂಡ್ಲಿ ಆಗಿದ್ದೀವಿ. ಅವರು ನನ್ನ ತಂದೆ ಸಮಾನ, ನಾನು ಅವ್ರ ಮಗಳ ಸಮಾನ. ಇವತ್ತು ನನಗೆ ಬೇಜಾರು ಮಾಡಿದ್ದಾರೆ ಅಂತ ನೀವು ಮೀಡಿಯಾ ಅವ್ರು ಮಾಡ್ಕೊಂಡಿರೋದು. ನಾನು ಯಾರಿಗಾದ್ರೂ ಬೇಜಾರಾಗಿದೆ ಅಂತ ನಾನು ಹೇಳಿದ್ದೀನ? ದಯವಿಟ್ಟು ದೇವ್ರಿಗಾಗಿ ಇಷ್ಟಿಗೆ ನಿಲ್ಲಿಸಿ. ನೀವು ನಮ್ಮ ಸಾಹೇಬ್ರಿಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಅವರು ಪಾಪ ಬೇಜಾರು ಮಾಡ್ಕೊಂಡು ಬರೋದು ನನ್ನಿಂದ. ದಯವಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ನನಗೆ ಕ್ಷಮಿಸಿ. ನೀವು ದೇವ್ರಿಗೆ ನಿಮ್ಮ ಮೇಲೆ ನನಗೆ ಏನೂ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ದೇವ್ರಿಗಾಗಿ ಮೀಡಿಯಾ ಅವರು ಈ ಸೆರಗು ವಿಷಯದಲ್ಲಿ ನೀವು ಎಳೆದು ಅದೇ ಗಳಗಳಿಗೆ ಯಾಕೆ ತೋರಿಸ್ತೀರಾ? ಅದು ಮೈಕ್ಲಿ ಅದು ಸೆರಗು ಬಂದಿರೋದು. ಅದು ಅಷ್ಟಕ್ಕೆ ನೀವು ದೇವ್ರಿಗಾಗಿ ನಿಲ್ಸಿ. ನಿಮ್ಮ ಮತ್ತೆ ಸಿದ್ದರಾಮಯ್ಯ ಸರ್ ಅವರ ಒಂದು ಒಡನಾಡ ಪ್ರೀತಿ ವಿಶ್ವಾಸ ಯಾವ ರೀತಿ ಇದೆ? ಸಖತ್ತು, ಇನ್ನೂ ಸ್ವಲ್ಪ ಜಾಸ್ತಿ. ಇವಾಗ ಅವ್ರು ಯಾವಾಗ ಬರ್ತಾರೆ ಆ ಪಕ್ಕದಲ್ಲಿ ಕೂತಿರ್ತೀನಿ, ದೂರ ಇಲ್ಲ, ಅವ್ರ ಪಕ್ಕದಲ್ಲಿ ಕೂತಿರ್ತೀನಿ, ನುಗ್ತೀನಿ. ನನ್ಗೆ ಒಂಚೂರು ಅವ್ರ ಮೇಲೆ ಕೋಪ ಇಲ್ಲ, ಅವ್ರಿಗೆ ನನ್ನ ಮೇಲೆ ಕೋಪ ಇಲ್ಲ. ಏನ್ ಹೇಳಿದ್ರು ಹೋಗೋ ಟೈಮಲ್ಲಿ ಏನಾದ್ರು ಪ್ರೀತಿಯಿಂದ ನಡಿ ಮನೆಗೆ ನನ್ನ ಹೆಗಲ ಮೇಲೆ ಕೈ ಇಟ್ಬಿಟ್ಟು ನಡೆವಾ, ಏನೈತೆ ಮನೇಲಿ ಕೂತ್ಕೊಂಡು ಮಾತಾಡೋಣ, ಇಲ್ಲ ಆಫೀಸರ್ಸ್ ಇದ್ರೆ ಮಾತಾಡೋಣ ಅಂದ್ರು. ಇಲ್ಲ ಅಣ್ಣ ನೀವು ಹೋಗಿ, ನಾನು ಮನೆಗೆ ಹೋಗ್ಬೇಕು ಅಂದ್ರು. ಕುಮಾರಣ್ಣ ರಾಮಣ್ಣನ ಬಂದ್ರಿ, ನಡ್ರಿ ಮೇಡಮ್ನವ್ರೆ ಊಟ ಆಯ್ತಲ್ಲ ಅಂದ್ರು. ಬೇಡಿ ಕುಮಾರಣ್ಣ, ಬರ್ತೀನಿ ಇನ್ನೊಂದಿನ ಮನೆಗೆ, ನೀವು ಹೋಗಿ ಅಂತ. ನನ್ಗಂತೂ ಏನು ಗೊತ್ತಾಗ್ಲಿಲ್ಲ. ಏನಕ್ಕೆ ಈ ತರ ಆಗಿದೆ ಅಂದ್ರೆ ನಾನು ಮೈಸೂರಿಗೆ ಎದ್ಬಿಡುವೆ. ಅಯ್ಯೋ ನಿಜ, ನನ್ಗೆ ಏನ್ ನಾವು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಬರ್ತಾ ಇಲ್ಲ. ಸುಳ್ಳು. ನೀವು ಮೀಡಿಯಾ ಅವರು ದೊಡ್ಡದ್ ಮಾಡಬೇಡಿ, ದಯವಿಟ್ಟು ದೊಡ್ಡದ್ ಮಾಡಬೇಡಿ. ಸೊ ಇದಿಷ್ಟು ಆ ಕ್ಲಾರಿಫಿಕೇಶನ್ ಜಮಾಲ ಅವ್ರದ್ದು. ಯಾಕೆಂತಂದ್ರೆ ಈಗಾಗಲೇ ಕ್ಲಾರಿಫಿಕೇಶನ್ ನಮ್ಮ ಒಂದು ತಂದೆಯ ಸಮಾನವಾಗಿ ನನಗೆ ಆ ರೀತಿಯಾಗಿ ಒಂದು ಬೈದಿರುವಂತದ್ದು, ಹೊಡಿತಿರುವಂತಹ ಅಧಿಕಾರನೂ ಕೂಡ ಅವ್ರಿಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಘಟನೆಗಳು ಆಗಿಲ್ಲ. ಎಲ್ಲವೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಆಗಿರುವಂತಹ ಮಾತುಗಳು ಅನ್ನೋ ಒಂದು ಮಾತುಗಳನ್ನ TV5ಗೆ ಜಮಾಲಾರ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, TV5 ಮೈಸೂರು. ಓಕೆ, ಒಂದ್ ಕಡೆ ಆ ಮಹಿಳೆ ಹೇಳ್ದಂಗೆ ನನಗೂ ಸಿದ್ದರಾಮಯ್ಯಗೂ ತುಂಬಾ ವರ್ಷಗಳ ಪರಿಚಯ. ಹೀಗಾಗಿ ನಾನು ಪ್ರತಿ ಬಾರಿ ಅವ್ರ ಮಗಳಂತೆ ಜಗಳ ಆಡ್ತೀನಿ, ಕುತ್ಕೊಂಡು ಅವ್ರ ಪಕ್ಕದಲ್ಲೇ ಕೇಳ್ತೀನಿ ಏನೇ ಕಷ್ಟ ಬಂದ್ರು. ಅವರು ಕೂಡ ಅದೇ ರೀತಿ ಉತ್ತರವನ್ನ ಕೊಡ್ತಾರೆ. ಆದ್ರೆ ಇವತ್ತು ನಂದೇ ತಪ್ಪಾಯ್ತು, ನಾನೇ ಸ್ವಲ್ಪ ಜೋರಾಗಿ ಮಾತಾಡಿದೆ. ಎಷ್ಟೇ ಆದ್ರೂ ಅವ್ರ ಮಾಜಿ ಮುಖ್ಯಮಂತ್ರಿ, ನಾನು ಗೌರವ ಕೊಡ್ಬೇಕಿತ್ತು ಅಂತ ಹೇಳಿದ್ರು. ಅಷ್ಟೇ ಬಿಟ್ರೆ ಆಮೇಲೆ ಪುನಃ ನಾನು ಎದ್ದೇಳೋದು. ಸರ್ ಅದು ಅಂದ್ರೆ ಕೂತ್ಕೋ. ಯಾಕಂದ್ರೆ ನಾನು ಅವರು ಸಖತ್ ಫ್ರೆಂಡ್ಲಿ ಆಗಿದ್ದೀವಿ.
ಅವರು ನನ್ನ ತಂದೆ ಸಮಾನ, ನಾನು ಅವ್ರ ಮಗಳ ಸಮಾನ. ಇವತ್ತು ನನಗೆ ಬೇಜಾರು ಮಾಡಿದ್ದಾರೆ ಅಂತ ನೀವು ಮೀಡಿಯಾ ಅವ್ರು ಮಾಡ್ಕೊಂಡಿರೋದು. ನಾನು ಯಾರಿಗಾದ್ರೂ ಬೇಜಾರಾಗಿದೆ ಅಂತ ನಾನು ಹೇಳಿದ್ದೀನ? ದಯವಿಟ್ಟು ದೇವ್ರಿಗಾಗಿ ಇಷ್ಟಿಗೆ ನಿಲ್ಲಿಸಿ. ನೀವು ನಮ್ಮ ಸಾಹೇಬ್ರಿಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಅವರು ಪಾಪ ಬೇಜಾರು ಮಾಡ್ಕೊಂಡ್ಬಾರ್ದು ನನ್ನಿಂದ. ದಯವಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ನನಗೆ ಕ್ಷಮಿಸಿ. ನೀವು ದೇವ್ರಿಗೆ ನಿಮ್ಮ ಮೇಲೆ ನನಗೆ ಏನೂ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ದೇವ್ರಿಗಾಗಿ ಮೀಡಿಯಾ ಅವರು ಈ ಸೆರಗು ವಿಷಯದಲ್ಲಿ ನೀವು ಎಳೆದು ಅದೇ ಗಳಗಳಿಗೆ ಯಾಕೆ ತೋರಿಸ್ತೀರಾ? ಅದು ಮೈಕ್ಲಿ ಅದು ಸೆರಗು ಬಂದಿರೋದು. ಅದು ಅಷ್ಟಕ್ಕೆ ನೀವು ದೇವ್ರಿಗಾಗಿ ನಿಲ್ಸಿ. ನಿಮ್ಮ ಮತ್ತೆ ಸಿದ್ದರಾಮಯ್ಯ ಸರ್ ಅವರ ಒಂದು ಒಡನಾಡ ಪ್ರೀತಿ ವಿಶ್ವಾಸ ಯಾವ ರೀತಿ ಇದೆ? ಸಖತ್ತು, ಇನ್ನೂ ಸ್ವಲ್ಪ ಜಾಸ್ತಿ. ಇವಾಗ ಅವ್ರು ಯಾವಾಗ ಬರ್ತಾರೆ ಆ ಪಕ್ಕದಲ್ಲಿ ಕೂತಿರ್ತೀನಿ, ದೂರ ಇಲ್ಲ, ಅವ್ರ ಪಕ್ಕದಲ್ಲಿ ಕೂತಿರ್ತೀನಿ, ನುಗ್ತೀನಿ. ನನ್ಗೆ ಒಂಚೂರು ಅವ್ರ ಮೇಲೆ ಕೋಪ ಇಲ್ಲ, ಅವ್ರಿಗೆ ನನ್ನ ಮೇಲೆ ಕೋಪ ಇಲ್ಲ.